ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವ ದೃಷ್ಟಿ ನಿವಾರಣ ಯಂತ್ರ, ಸರ್ವ ದೃಷ್ಟಿ ನಿವಾರಣ ಯಂತ್ರ ಅಥವಾ ತಾಯ್ತ. ಸರ್ವ ದೃಷ್ಟಿ ಅಂದರೆ ಏನು? ದೃಷ್ಟಿ ಬೀಳೋದು ಅಂತ ಅರ್ಥ. ದೃಷ್ಟಿ ಯಾರ್ಯಾರಿಗೆ ಬೀಳುತ್ತೆ, ಎಲ್ಲರಿಗೆ ಬೀಳುತ್ತೆ? ಸಬಲವಾಗಿ ಮೊದಲನೇದಾಗಿ ನಮ್ಮ ಶತ್ರುಗಳು, ನಾವು ಉದ್ಧಾರ ಆಗೋದಿಲ್ಲ, ಅವ್ರು ನೋಡಲ್ಲ. ಅವ್ರ ಕಣ್ಣಿಗೆ ನಮ್ಮ ಉದ್ಧಾರ ಏನಿದೆ, ನಮ್ಮ ಉನ್ನತಿ ಏನಿದೆ ಅದು ಬಿದ್ದರೆ ಅವ್ರಿಗೆ ಎಲ್ಲಿಲ್ಲದ ದ್ವೇಷ ಹುಟ್ಟುತ್ತೆ. ದ್ವೇಷ ಅವರಲ್ಲಿ, ಯಾರಲ್ಲಿ? ಶತ್ರುಗಳಲ್ಲಿ. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ, ಪ್ರತಿಯೊಂದು ಗ್ರಹ, ತಾರೆ, ನಕ್ಷತ್ರ, ಜೀವಿಗಳು, ಮರ, ಗಿಡದಲ್ಲೂ ಕೂಡ, ನದಿ, ಸಾಗರದಲ್ಲೂ ಕೂಡ ಒಟ್ಟಾರೆ ಪಂಚಭೂತಗಳಲ್ಲಿ ಒಂದು ಶಕ್ತಿ ಇರುತ್ತೆ. ಒಂದು ಶಕ್ತಿ, ಎನರ್ಜಿ ಅಂತೀವಿ. ಅದು ಎಲ್ಲರಲ್ಲೂ ಒಂದೇ ಇರುತ್ತೆ. ಪಾಸಿಟಿವ್ ಎನರ್ಜಿ, ಶುದ್ಧವಾದ ಆತ್ಮ ಚೈತನ್ಯ, ಪರಮಾತ್ಮನ ಶಕ್ತಿ, ಸುಪ್ರೀಂ ಪವರ್, ಮಹಾಶಕ್ತಿ ಎಲ್ಲರಲ್ಲೂ ಎಲ್ಲದರಲ್ಲೂ ಇರುತ್ತೆ. ನಿಜ. ಅದು ಹೆಂಗಿರುತ್ತೆ? ಹಾಲಿನಂತೆ, ಅಮೃತದಂತೆ, ಸಚ್ಚಿದಾನಂದ ಸ್ವರೂಪವಾಗಿರುತ್ತೆ. ಆದರೆ ಅದನ್ನು ಬಳಸಿಕೊಳ್ಳುವವರು ಕೆಟ್ಟದಾಗಿ ಬಳಸಿಕೊಳ್ತಾರೆ. ಇಲ್ಲೇನಾಗಿದೆ ಪರಿಸ್ಥಿತಿ ಅಂದರೆ, ಎಲ್ಲರಲ್ಲೂ ಭಗವಂತನ ಶಕ್ತಿ ಇದೆ, ಅದೆಲ್ಲ ದುರುಪಯೋಗ ಪಡಿಸ್ಕೊಳ್ತಾರೆ. ಯಾವ ರೀತಿ? ನೀವು ಉದ್ಧಾರ ಆಗಿಬಿಟ್ರೆ, ನೀವು ಒಂದು ಟೂ ವೀಲರ್ ತೊಗೊಬಿಟ್ರೆ, ಅಕ್ಕಪಕ್ಕ ಇರೋರು ನಿಮ್ಮನ್ನು ನೋಡಿ ಹೊಟ್ಟೆ ಕೆಚ್ಚಪಟ್ಕೊಳ್ಳೋದು, ಅವರ ಕಣ್ಣು ಕೆಸರಾಗುತ್ತೆ. ಕಣ್ಣು ಕೆಸರಾಗುತ್ತೆ ಅಂದರೆ ಏನರ್ಥ? ಕಣ್ಣು ಕೆಟ್ಟೋಗ್ಬಿಡ್ತದೆ, ಕೊಳಕಾಗ್ಬಿಡುತ್ತೆ ಅವ್ರದ್ದು ಕಣ್ಣು. ಆ ಥರ ನಿಮ್ಮನ್ನು ನೋಡ್ತಾರೆ. ನೀವೆಲ್ಲ ಅವ್ರು ಕಾರ್ ತೊಗೊಬಿಟ್ರಿ, ಎಲ್ಲೋ ಒಂದು ಸೈಟ್ ತೊಗೊಬಿಟ್ರಿ, ಎಲ್ಲೋ ಅವ್ರು ಮನೆ ಕಟ್ಕೊಬಿಟ್ರಿ, ಹೋಗ್ಲಿ ನಿಮ್ಮ ಹುಡುಗನಿಗೆ ಯಾವುದೋ ಒಂದು ಒಳ್ಳೆ ಹೆಣ್ಣು ತೊಗೊಂಬಂದ್ಬಿಟ್ರಿ, ಮದುವೆ ಮಾಡಿಬಿಟ್ರಿ. ಅಥವಾ ನಿಮ್ಮ ಮನೆ ಹೆಣ್ಮಗಳಿಗೆ ಯಾರೋ ಒಬ್ಬ ಒಳ್ಳೆ ಮನೆಗೆ ಕೊಟ್ಬಿಟ್ರಿ, ಯಾರೋ ಒಳ್ಳೆ ಹುಡುಗ ಸಿಗ್ಬಿಟ್ಟ. ಅದು ನೋಡಿ ತಡ್ಕೊಳಕ್ಕಾಗಲ್ಲ. ನಿಮ್ಮ ಶತ್ರುಗಳಿಗೆ ಅದು ತಡ್ಕೊಳಕ್ಕಾಗಲ್ಲ. ಹಗಲು ರಾತ್ರಿ ಅವರು ನಿದ್ರೆನೇ ಮಾಡಲ್ಲ, ಅಷ್ಟು ಗೋಳಾಡ್ಬಿಡ್ತಾರೆ, ಪರದಾಡ್ಬಿಡ್ತಾರೆ ನಿಮ್ಮ ಶತ್ರುಗಳು. ನಿಮ್ಮನ್ನು ನೋಡಿ ಅವ್ರಿಗೆ ಇರೋಕ್ಕಾಗಲ್ಲ, ಎಲ್ಲ ಕಡೆ ಉರಿ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಅವ್ರ ಕಣ್ಣಂತೂ ಇದಾಗ್ಬಿಡುತ್ತೆ. ಏನೇ ಆಗಲಿ ಅವ್ರು ಉರಿ ಪಟ್ಕೊಳ್ಳಿ, ಅವ್ರು ದೇಶ ಮಾಡ್ಕೊಂಡ್ರೆ ಅವ್ರು ಇಷ್ಟ ಬಿಡ್ರಿ, ಅವ್ರು ಹಾಳಾಗೋಗ್ಲಿ ಅಂತ ನೀವು ಅನ್ಕೋಬೋದು. ಆದರೆ ಅವರ ಕಣ್ಣ ದೃಷ್ಟಿ ಬಿದ್ದಿರುತ್ತೆ ನಿಮ್ಮ ಮೇಲೆ, ನಿಮ್ಮ ಮನೆಯವರ ಮೇಲೆ. ನೆನಪಿರಲಿ, ನೀವು ಉದ್ಧಾರ ಆಗ್ತಿರಲ್ಲ. ಕಾರ್ ತಗೊಳ್ತಿರೋ, ಟೂ ವೀಲರ್ ತಗೊಳ್ತಿರೋ, ಸೈಟ್ ತಗೊಳ್ತಿರೋ, ಮನೆ ತಗೊಳ್ತಿರೋ, ರೈತರಾಗಿ ಬೆಳೆ ಬೆಳೀತಿರೋ, ತೋಟದಲ್ಲಿ ಬೆಳೆ ಬೆಳೀತಿರೋ, ಒಟ್ಟಲ್ಲಿ ಉದ್ಧಾರ ಆಗ್ತಿರಲ್ಲ. ಅದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಕಣ್ಣಕ್ಕೆ ಕೆಸರಾಗುತ್ತೆ. ಅವರ ಕಣ್ಣ ದೃಷ್ಟಿ, ಅವರಿಂದ ನಿಮಗೆ ಎನರ್ಜಿ ಬರುತ್ತೆ, ಶಕ್ತಿ, ಕೆಟ್ಟ ಶಕ್ತಿ ಬಂದು ನೆಗೆಟಿವ್ ಶಕ್ತಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅವರ ತರಂಗಗಳು, ಕೆಟ್ಟ ತರಂಗಗಳು, ಎನರ್ಜಿ. ಅವ್ರಿಗೆ ದೇವರು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಪಾಸಿಟಿವ್ ಎನರ್ಜಿ ಎಲ್ಲರಿಗೂ ಒಂದೇ, ಶುದ್ಧ ಚೈತನ್ಯ ಅದು. ಅಂಥದ್ದನ್ನು ಅವರು ದುರುಪಯೋಗ ಪಡಿಸ್ಕೊಳ್ತಾರೆ. ನಾನು ಆಗಲೇ ಹೇಳಿದೆ, ಎಲ್ಲರಿಗೂ ಕತ್ತಿ ಇರುತ್ತೆ, ಚಾಕು ಇರುತ್ತೆ, ಸೂಜಿ ಇರುತ್ತೆ. ಅದೆಲ್ಲ ಒಳ್ಳೆಯದಕ್ಕೆ ಬಳಸ್ಕೋಬೇಕು. ಇವರು ಕೆಟ್ಟದಕ್ಕೆ ಬಳಸ್ಕೊಳ್ತಾರೆ ಭಗವಂತ ಕೊಟ್ಟ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು. ಆ ದೃಷ್ಟಿ ನಮ್ಮ ಕರ್ಮ ನಮಗೆ ಬಂದು ಬೀಳುತ್ತೆ. ಆ ದೃಷ್ಟಿ ಅದು ಮಕ್ಕಳ ಮೇಲೆ ಬೀಳುತ್ತೆ, ಚಿಕ್ಕ ಮಕ್ಕಳ ನೋಡೋ ಮೇಲೆ ಬೀಳುತ್ತೆ. ಕೆಲವು ಸಾರಿ ಅವರು ನಮಗೆ ಬೇಕಾದವರೇ, ತುಂಬ ಒಳ್ಳೆಯವರೇ, ನಮ್ಮಲ್ಲಿ ನೋಡಿದ್ರೆ ಇಷ್ಟಪಡ್ತಾರೆ. ಆದರೆ ಅವರ ದೃಷ್ಟಿನೂ ಬೀಳುತ್ತೆ ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ, ನಮ್ಮ ಗಾಡಿ ಮೇಲೆ, ನಮ್ಮ ವಸ್ತು ಮೇಲೆ, ನಮ್ಮ ಆಸ್ತಿ ಮೇಲೆ ಅವ್ರದ್ದು ದೃಷ್ಟಿ ಬೀಳುತ್ತೆ. ಹೌದು, ಎಲ್ಲೋ ಒಂದು ಕಡೆ ಒಂಚೂರು ಅವರಲ್ಲಿ ಇರ್ತದೆ ದ್ವೇಷ ಅಂತ ಹೇಳ್ಬೋದು. ಅಥವಾ ಇಲ್ಲದೇ ಇರ್ಬೋದು, ಅತಿಯಾಗಿ ದೃಷ್ಟಿ ಬೀಳುತ್ತೆ. ಅತಿಯಾಗಿರಬಾರ್ದು. ಮೋಹ ನಮ್ಮ ಮನೆಗಳಲ್ಲಿ ಇರೋರೇ ಅದ್ರ ಮೇಲೆ ದೃಷ್ಟಿ ಬೀಳುತ್ತೆ. ನಮ್ಮ ದೃಷ್ಟಿನೇ ಬೀಳುತ್ತೆ ಎಷ್ಟೋ ಸಾರಿ. ಯಾಕೆ? ಅತಿಯಾಗಿ ಆಸೆ. ಒಳ್ಳೆ ಕಾರ್ ತಗೊಬಿಟ್ವಿ, ಒಳ್ಳೆ ಮನೆ ಕಟ್ಬಿಟ್ವಿ, ಒಳ್ಳೆ ಬೆಳೆ ಬಂದ್ಬಿಡ್ತು, ತುಂಬ ಲಾಭ ಬಂದ್ಬಿಡ್ತು. ಈ ರೀತಿ ನಮ್ಮ ದೃಷ್ಟಿನೇ ಬೀಳುತ್ತೆ. ಇದರಿಂದ ಏನಾಗುತ್ತೆ? ನಮ್ಮ ಪಾಸಿಟಿವ್ ಎನರ್ಜಿ ಅದ್ರ ಮೇಲೆ ಬಿದ್ದಾಗ ಡೋಸೇಜ್ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿ ಆಗಿ ಅದು ಹಾಳಾಗುತ್ತೆ. ಎಕ್ಸ್ಪೈರಿ ಆಗಿಬಿಡುತ್ತೆ. ಬೇಗನೆ ಹಾಳಾಗುತ್ತೆ, ಬೇಗನೆ ಕೆಟ್ಟೋಗುತ್ತೆ, ಬೇಗನೆ ನಾವು ಲಾಸ್ ಆಗ್ತೀವಿ, ಬೇಗನೆ ಕೆಳಮಟ್ಟಕ್ಕೆ ಬಂದುಬಿಡ್ತೀವಿ. ಮತ್ತೆ ಈಗ ಮಕ್ಕಳಿಗಾದರೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ. ದೃಷ್ಟಿ ಬಿದ್ದರೆ ಏನೆಲ್ಲ ಅನರ್ಥಗಳಾಗುತ್ತೆ, ಆರೋಗ್ಯ ಕೆಡುತ್ತೆ. ಕೇಳಿಸ್ಕೊಡ್ರಲ್ಲ, ನಾವು ಪಡ್ಕೊಳ್ಳಿರೋದು ಹಾಳಾಗ್ಬಿಡುತ್ತೆ. ಅದಕ್ಕೆ ನಾವು ಹುಷಾರಾಗಿರಬೇಕು. ದೃಷ್ಟಿ ಬೀಳದಂಗೆ ಮಾಡಬೇಕು. ಏನು ಮಾಡಬೇಕು? ಅದಕ್ಕೆ
ತಾಯ್ತ ಯಂತ್ರ ಬೀಜಾಕ್ಷರ ಮಂತ್ರಗಳು ಗುರುಗಳಿಂದ, ಒಳ್ಳೆಯ ಗುರುಗಳು, ಯೋಗ್ಯ ಗುರುಗಳಿಂದ ನೀವು ತಗೋಬೇಕು. ತಾಯ್ತ ಯಂತ್ರ ಗೊತ್ತಾಯ್ತಲ್ಲ. ದೃಷ್ಟಿ ಬೀಳಬಾರ್ದಂದ್ರೆ ತಾಯ್ತ ಕಟ್ಕೋಬೇಕು. ದೃಷ್ಟಿ ಬೀಳಬಾರ್ದಾದ್ರೆ ಮನೆಗಳಲ್ಲಿ, ತೋಟಗಳಲ್ಲಿ, ಗಾಡಿಗೆ ಯಂತ್ರ ಕಟ್ಟಬೇಕು. ಚಿಕ್ಕದು ಯಂತ್ರ ಬರುತ್ತೆ ಸ್ಕ್ವೇರಾಗಿ, 1-2 ಇಂಚು 3 ಇಂಚದ್ದು ಚಿಕ್ಕದು ಸ್ಕ್ವೇರ್, ಚಿಕ್ಕದು ಫೋಟೋ ಥರ ಫ್ರೇಮ್ ಫ್ರೇಮ್ ಕಟ್ತಾರಲ್ಲ ಫೋಟೋ ಸ್ಟುಡಿಯೋರ ಫೋಟೋಗಳವ್ರು ಫ್ರೇಮ್ ಕಟ್ಟೋರು ಇರ್ತಾರಲ್ಲ, ಫೋಟೋ ಫ್ರೇಮ್ ಅವ್ರು ಕಟ್ಕೊಡ್ತಾರೆ ಯಂತ್ರಕ್ಕೆ. ಯಂತ್ರ ಅಂದರೆ ಒಂದು ತಗಡು, 2 ಇಂಚು ಒಂದು ತಗಡು. ಆ ತಗಡಿನ ಮೇಲೆ ಬೀಜಾಕ್ಷರಗಳು ಗೊತ್ತಾಯ್ತಲ್ಲ. ಬೀಜಾಕ್ಷರಗಳು ಒಂದು 8 ಬೀಜಾಕ್ಷರ ಇರ್ಬೋದು. ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ಬೀಜಾಕ್ಷರ ಇರುತ್ತೆ ನೋಡ್ಕೊಳ್ಳಿ. ನೋಡಿ, ಈ ಬೀಜಾಕ್ಷರ ಮಂತ್ರಗಳು ಏನಿದ್ರೂ ತಗಡಿನ ಮೇಲೆ ಬರಿಬೇಕು. ಇದಲ್ಲದೆ ಬೇರೆ ಸಾಧನೆಗೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ, ಅದು ಆಮೇಲೆ ತೋರಿಸ್ತೀನಿ. ಮೊದಲು ನೋಡ್ಕೊಳ್ಳಿ, 8 ಮನೆಗಳು ಇರಬೇಕು. ಎಷ್ಟು ಮನೆಗಳು? 8 ಮನೆಗಳು. ಅದರಲ್ಲಿ ಮೊದಲ ಲೈನ್, ಮೇಲ್ಗಡೆ ಮೊದಲ ಲೈನ್ನಲ್ಲಿ ಏನಿದೆ? ಶ ವ ಐ ಯೂಂ. ಅನಂತರ ಕೆಳಗಡೆ ಲೈನು ಕ್ಲೀಂ ಶಹುಂ ಕಾ ವಣ ವ ಣ. ಗೊತ್ತಾಯ್ತಲ್ಲ. ಮೇಲ್ಗಡೆ ಲೈನ್ ನೋಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ. ಶ ವ ಐ ಯೂಂ ಕ್ಲೀಂ ಶಹುಂ ಕಾ ವ ಣ. ಮತ್ತೊಮ್ಮೆ ನೋಡ್ಕೊಳ್ಳಿ, ಹೇಳ್ತೀನಿ. ಶ ವ ಐ ಯೂಂ ಕ್ಲೀಂ ಶಹುಂ ಕಾ ವ ಣ. ಈ ಬೀಜಾಕ್ಷರವಲ್ಲ 1-2 ಇಂಚು ತಗಡ ಮೇಲೆ ಬರಿಬೇಕಾಗುತ್ತೆ. ಬರೆದ್ಬಿಟ್ಟು ಸುತ್ತಬಿಟ್ಟು ಖಾಲಿ ತಾಯ್ತ ಪೈಪ್ ಇರುತ್ತೆ, ಖಾಲಿ ಪೈಪ್, ಆ ತಾಯ್ತದೊಳಗೆ ಸೇರಿಸ್ಬಿಟ್ಟು ಮುಚ್ಚಳ ಹಾಕ್ಬಿಟ್ರೆ ತಾಯ್ತ ಆಗೋಯ್ತು ನಿಜ. ಆದರೆ ಈ ಒಂದು 8 ಅಕ್ಷರ ಬರಿಬೇಕಂದ್ರೆ ಬೇರೆ ಮಂತ್ರ ಇನ್ನೊಂದಿರುತ್ತೆ, ಆ ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು. ಇದನ್ನು ಯಾರು ಬರೀತಾರೆ, ಯಾರು ಯಂತ್ರ ತಯಾರು ಮಾಡ್ತಾರೆ, ಯಾರು ತಾಯ್ತ ತಯಾರು ಮಾಡ್ತಾರೆ, ಅವರು ಗುರುಗಳು ಬೇರೊಂದು ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು. ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು 48 ದಿನ ಸಿದ್ಧಿ ಮಾಡ್ಕೋಬೇಕು. ಆಮೇಲೆ ಏನು, ಆ ಮಂತ್ರ ಇದೆ, ಆ ಮಂತ್ರವನ್ನು 108 ಸಾರಿ ಒಳ್ಳೆಯ ದಿನದಲ್ಲಿ ಪಠನೆ ಮಾಡಿ ಈ ತಾಯ್ತವನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಕ್ರಮಬದ್ಧವಾಗಿ 2 ಪ್ರೋಸೆಸ್ ಇರುತ್ತೆ. ಈಗ ಮೊದಲನೇ ಪ್ರೋಸೆಸ್ ಏನು ಅಂತ ನೋಡೋಣ. ಪ್ರತಿದಿನ ಬೆಳಗ್ಗೆ ನೀವು 5 ಗಂಟೆಗೆ ಹೇಳಿ, 3 ಗಂಟೆಗೆ ಹೇಳಿ, ಅಥವಾ 6 ಗಂಟೆಗೆ ಹೇಳಿ, 7 ಗಂಟೆಗೆ ಹೇಳಿ, 8 ಗಂಟೆಗೆ ಎಚ್ಚರಿಕೆ ಕೊಡ್ರಿ, ಬೇಡ ಅಂತವ್ರು ಯಾರು. ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಇರ್ತೀರೋ, ಬೆಟ್ಟ ಮೇಲೆ ಇರ್ತೀರೋ, ಚಾಪೆ ಮೇಲೆ ಇರ್ತೀರೋ, ನೆಲದ ಮೇಲೆ ಮಲಗಿರ್ತೀರೋ, ಅದು ನಿಮ್ಮಿಷ್ಟ. ರಾತ್ರಿ ಮಲಗಿರ್ತೀರ, ಬೆಳಗ್ಗೆ ಹೇಳ್ತೀರ. ಎದ್ದ ತಕ್ಷಣ 2 ಕೈಗಳೆಲ್ಲ ನೋಡ್ಕೋಬೇಕು. ಈ ರೀತಿ 2 ಕೈಗಳನ್ನು ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ನೋಡಿಕೊಂಡು ಬೆರಳುಗಳ ಕೊನೆ ಭಾಗದಲ್ಲಿ ನೋಡ್ಕೋಬೇಕು. ಕೈ ಬೆರಳುಗಳ ಕೊನೆ ಭಾಗದಲ್ಲಿ ಏನಿರುತ್ತೆ? ಹಸ್ತ ಮುದ್ರೆಗಳಿರುತ್ತೆ, ಬೆರಳುಗಳ ಮುದ್ರೆ ಇರುತ್ತೆ. ಏನು? ಶಂಖ, ಚಕ್ರ, ಗದೆ ಇರುತ್ತೆ ಅಲ್ವಾ? ಎಲ್ಲ ಕೈಗಳ ಬೆರಳುಗಳ ಮೇಲೆ ಆಗಿರುತ್ತೆ. ಅವುಗಳನ್ನು ನೋಡಿಕೊಂಡು ಕರಾಗ್ರೇ ವಸತಿ ಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರೈ ನಮಃ. ಈ ರೀತಿ ನೋಡ್ಕೋಬೇಕು. ಅಂದರೆ ಕರಾಗ್ರೇ ವಸತಿ ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ. ಶಂಖ, ಚಕ್ರ, ಗದಾ ಆಸ್ತಿ ಅಂತೀವಲ್ಲ ನೀವು. ಶಂಖ, ಚಕ್ರ, ಗದಾ, ಪದ್ಮ ಆಸ್ತೆ, ಮಹಾಲಕ್ಷ್ಮಿ ಅಂತಿರಲ್ಲ ಹಾಗೆ. ಶ್ರೀಮನ್ನಾರಾಯಣ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ, ಅವ್ರನ್ನ ನಾವು ತಿಳ್ಕೊಬೇಕು. ಆಮೇಲೆ ಕರಮಧ್ಯೆ ಮಹಾ ಸರಸ್ವತಿ ಅಂದರೆ ಮಧ್ಯದಲ್ಲಿ ರೇಖೆಗಳಿರುತ್ತೆ, ಅದೆಲ್ಲ ನಾವು ಮಹಾ ಸರಸ್ವತಿ. ಜಗಲ್ಮಾತೆ ಆದಿಶಕ್ತಿ ಪರಾಶಕ್ತಿ ಸ್ವರೂಪಗಳು, ಅಷ್ಟೈಶ್ವರ್ಯವ ಸ್ವರೂಪಳಾದ ಮಹಾ ಸರಸ್ವತಿಯೆಲ್ಲ ನಾವು ತಿಳ್ಕೊಬೇಕು. ಆಮೇಲೆ ಕರಮೂಲೆ ಸ್ಥಿತೇ ಗೌರೈ ನಮಃ ಅಂದರೆ ಪಾರ್ವತಿ. ಯಂತ್ರಗಳಿಗೆಲ್ಲ ಮಹಾಕಾಳಿ, ಆದಿಶಕ್ತಿ, ಭೈರವಿ, ಆ ಜಗಲ್ಮಾತೆ ಭೈರವಿ, ಪಾತಾಳ ಭೈರವಿ ನಮಗೆ ಸಿದ್ಧಿಗಳೆಲ್ಲ, ಶಕ್ತಿಗಳೆಲ್ಲ, ಮಂತ್ರಶಕ್ತಿಯನ್ನು ಕೊಡ್ತಾಳೆ. ಅದಕ್ಕೋಸ್ಕರ ನಾವು ಫಸ್ಟು ಕೈಗಳಲ್ಲಿ ನೋಡ್ಕೊಂಡು ಕರಾಗ್ರೇ ವಸತಿ ಮಹಾಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾ ಸರಸ್ವತಿ, ಕರಮೂಲೆ ಮಹಾದೇವಿ, ಮಹಾಕಾಳಿ, ಪಾರ್ವತಿ. ಗೊತ್ತಾಯ್ತಲ್ಲ? ಇಷ್ಟಾದಮೇಲೆ ನಾವು ಕೆಳಗಡೆ ಕಾಲಿಡ್ತೀವಿ ಅಲ್ವಾ? ಅದಕ್ಕೂ ಮುಂಚೆ ಪ್ರಾರ್ಥನೆ ಆದಮೇಲೆ ನಾವು ಕುತ್ತಿಗೆಲಿಗೆ ಅಲ್ಕೋಬೇಕು. ನರಗಳಿರುತ್ತಿಲ್ಲಿ, ನಮ್ಮ ಕುಂಡಲನೇ ಶಕ್ತಿ ಮೇಲೆ ಏರಬೇಕಲ್ಲ, ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ, ಇಲ್ಲೇನಿಲ್ಲ. ನರ್ವ್ ಸಿಸ್ಟಮ್
ಮೇಲೆ ಕೆಡೆ ಹೇಳುತ್ತೆ. ನಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರವರೆಗೂ ಕೊಡಲ್ಲ ಶಕ್ತಿ ಜಾಗೃತ ಆಗಲಿ ಅಂತ ನಾವು ಈ ಥರ ಉಜ್ಕೊಳ್ಳೋದು. ಗೊತ್ತಾಯ್ತಲ್ಲ? ಉಜ್ಕೊಂಡು ಆದಮೇಲೆ ಕೆಳಗಡೆ ಕಾಲಿಡ್ತೀವಿ ಹಾಸಿಗೆ ಬಲಿಂದ. ಅವಾಗ ಇಲ್ಲಲ್ಲಿ ಮಾತ್ರ. ಗೊತ್ತಾಯ್ತಲ್ಲ? ಇಲ್ಲಲ್ಲಿ ಮಾತ್ರ ಹೇಳಬೇಕು. ಸಮುದ್ರ ವಸಲೇ ದೇವಿ ಪರ್ವತ ಸ್ಥಳಮಂಡಳೆ ಶ್ರೀ ವಿಷ್ಣುಪತಿ ಲಭಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ಸವೇ. ಹಾಗಾದರೆ ಸಮುದ್ರ ವಸಲೇ ದೇವಿ ಪರ್ವತ ಸ್ಥಳಮಂಡಳೆ ಶ್ರೀ ವಿಷ್ಣುಪತಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ಸವೇ ಅಂದರೆ ಭೂದೇವಿ ಲೀಲು ಶ್ರೀಮನ್ನಾರಾಯಣನ ಸೇವೆ ಮಾಡ್ತಕ್ಕಂಥವಳು. ನಾನು ಈ ಭೂಮಿ ಮೇಲೆ ಓಡಾಡ್ತೀನಿ, ನನ್ನ ಕಾಲುಗಳು ನಿನ್ನ ಮೇಲೆ ಓಡಾಡ್ತವೆ, ನನ್ನ ಭಾರವಲ್ಲ ನನ್ನ ಪಾಪಕರ್ಮಗಳನ್ನು ಕ್ಷಮಿಸು, ನನ್ನೆಲ್ಲ ಹಗುರವಾಗಿ ತಗೋ, ಆಶೀರ್ವಾದ ಮಾಡುವಂಥ ಭೂದೇವಿಗೆ ಪ್ರಾರ್ಥನೆ. ಅದು ಆದಮೇಲೆ ನೀವು ದೇವ್ರ ಬಲಿ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡಬೇಕು. ಏನು? ಶ್ರೀ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚತತ್ವ ತಾರತಮ್ಯ ವೇದ ಜಗತ್ ಸತ್ಯ ಅಂತ. ಅಂದರೆ ಹರಿಯೇ ಎಲ್ಲರಿಗಿಂತ ಸರ್ವೋತ್ತಮನು. ವಾಯು ಈ ಜೀವರಾಶಿಗಳಿಗೆ ವಾಯು ಇದ್ರೇ ಬದುಕೋದಿಲ್ಲ ಅಂದರೆ ಬದುಕಲ್ಲ. ಅದು ಸರ್ವೋತ್ತಮ ಜೀವರಾಶಿಗಳಿಗೆ. ಹಾಗೆ ಪಂಚತತ್ವ ತಾರತಮ್ಯ ಭೇದ ಅಂದರೆ ಆಕಾಶ, ಭೂಮಿ, ವಾಯು, ಅಗ್ನಿ, ವರ್ಣ ಪಂಚಭೂತಗಳು ಅವು ಒಂದಕ್ಕೊಂದು ಸಂಬಂಧ ಪಡಲ್ಲ, ಬೇರೆ ಬೇರೆ ಇರುತ್ತೆ, ಭೇದ ಭಾವ ಇರುತ್ತೆ ಅಲ್ವಾ? ಹೊಲದಲ್ಲಿ ನೋಡಿದ್ರೆ ಒಂದಕ್ಕಾಗಲ್ಲ, ಬೆಂಕಿ ನೋಡಿದ್ರೆ ಗಾಳಿಗಾಗಲ್ಲ, ಗಾಳಿಲಿ ನೋಡಿದ್ರೆ ಭೂಮಿಗಾಗಲ್ಲ, ಭೂಮಿಲಿ ನೋಡಿದ್ರೆ ಆಕಾಶಕ್ಕಾಗಲ್ಲ, ಹಂಗೆ ಅಲ್ವಾ? ವರ್ಣ, ವಾಯು, ಅಗ್ನಿ ಅಲ್ವಾ, ಬೇರೆ ಬೇರೆ ಅಲ್ವಾ? ಹಾಗೆ ಭೂಮಿ ಆಕಾಶ ಬೇರೆ ಬೇರೆ ಅಲ್ವಾ? ಆ ಥರ ಭೇದ ಭಾವ ಇರುತ್ತೆ. ಹೊಲದಲ್ಲಿ ನೋಡಿದಾಗ ಒಂದಿರಲ್ಲ. ಹಾಗೆ ಮನುಷ್ಯರು, ಪ್ರಾಣಿಗಳು ಎಲ್ಲವೂ ಅಷ್ಟೇ, ಹೊಲದಲ್ಲಿ ನೋಡಿದ್ರೆ ಒಂದಿರಲ್ಲ ಅಲ್ವಾ? ಬೇರೆ ಬೇರೆ ಥರ. ಇದು ಈ ಜಗತ್ತಿನ ರಹಸ್ಯ, ಎಲ್ಲ ಬೇರೆ ಬೇರೆ ಭೇದ ಭಾವ. ಇದಾದಮೇಲೆ ನಾವು ಆಚೆ ಕಡೆ ಹೋಗಬೇಕು, ಸೂರ್ಯ ಭಗವಾನ್ ನಮಸ್ಕಾರ ಮಾಡಬೇಕು. ಏನಂತ? ಸಪ್ತಾಶ್ವರಥ ಆರೋಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಆದರೆ ಸೂರ್ಯ ಭಗವಾನ್ ಪ್ರಾರ್ಥನೆ ಮಾಡಬೇಕು, ಬೇಡ್ಕೋಬೇಕು, ಕೇಳ್ಕೋಬೇಕು. ಇಷ್ಟಾದಮೇಲೆ ನಾವು ಮುಖ ಪೇಸ್ಟ್ ಮಾಡೋದು, ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು. ಆಮೇಲೆ ದೇವ್ರ ಮರ ಎಲ್ಲಿದೆ ಅಲ್ಲಿ ಕೂತ್ಕೋಬೇಕು, ಅಥವಾ ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಕೂತ್ಕೋಬೇಕು, ಕೆಳಗಡೆ ಏನಾದರೂ ಹಾಕ್ಕೋಬೇಕು, ಕೂತ್ಕೋಬೇಕು. ಹೀಬತ್ತೆ ಹಚ್ಕೋಬೇಕು, ಕೇಸರಿ ಅಥವಾ ಹಳದಿ ಹಚ್ಕೊಂಡು ಆಮೇಲೆ ಕುಂಕುಮ ಹಚ್ಕೋಬೇಕು. ಇಷ್ಟು ಪ್ರೊಸೆಸ್ಸು. ಊದ್ಕಡ್ಡಿ ಹಚ್ಚಬೇಕು ತಪ್ಪದೆ. ಊದ್ಕಡ್ಡಿ ಒಂದು ಒಳ್ಳೆಯ ಸೆಂಟ್ ಇರ್ತಕ್ಕಂಥ ಗಂಧದ್ದು ಊದ್ಕಡ್ಡಿ ಸೆಂಟ್ ಇರ್ತಕ್ಕಂಥದ್ದು ಹಚ್ಚಬೇಕು ಅಷ್ಟೇ. ಇಷ್ಟಾದಮೇಲೆ ಏನು ನಾನು ಮಂತ್ರ ಕೊಟ್ಟಿದ್ದೀರಿ ನೋಡ್ಕೊಬಿಡಿ. ಇವಾಗ ಕೂಡ ಮಂತ್ರ ಸ್ಕ್ರೀನ್ ಮೇಲೆ ಇದೆ, ಸ್ಕ್ರೀನ್ ಮೇಲೆ ಇದೆ, ನೋಡ್ಕೊಳ್ಳಿ. ಈ ಮಂತ್ರವಲ್ಲ 108 ಸಾರಿ ಹೇಳಬೇಕು, ಅಥವಾ 200 ಸಾರಿ, 200ಕ್ಕೆ ಅಧಿಕವಾಗಿ ಹೇಳಬೇಕು. 10 ನಿಮಿಷ ಹೇಳ್ಕೋಬೇಕು. 10 ನಿಮಿಷ ಸ್ಟ್ರೈಟಾಗಿ ಕೂತ್ಕೋಬೇಕು. ಇದೆಲ್ಲ ಬರ್ಕೋಬೇಕು ನೀವು. ಮುಂದುಗಡೆ ಇಟ್ಕೋಬೇಕು. ಮುಂದುಗಡೆ ಫೋಟೋ ಇರಬೇಕು, ಜಗನ್ಮಾತೆ ಮಹಾಕಾಳಿ ಫೋಟೋ, ಶಿವ ಫೋಟೋ, ಅಥವಾ ಅನಂತ ಪದ್ಮತ ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಅಥವಾ ವೀರಾಂಜನೇಯ ಸ್ವಾಮಿ, ಓಂ ಶ್ರೀ ಸೀತಾ ರಾಮಜಲ ಲಕ್ಷ್ಮಣ ಲವಕುಶಾಯಿ, ಏನೋ ನಿಮ್ಮಿಷ್ಟ, ಒಂದು ಗುರು ದೈವ ಫೋಟೋ ಇಟ್ಕೋಬೇಕು. ಈ ಮಂತ್ರವಲ್ಲ ನೀವು 10 ನಿಮಿಷ ಹೇಳ್ಕೋಬೇಕು. ಸ್ಟ್ರೈಟಾಗಿ ಕೂತ್ಕೋಬೇಕು, ಯಾವುದೇ ಡಿಸ್ಟರ್ಬೆಸ್ಟ್ ಇರಬಾರ್ದು. ಬೆಳಗ್ಗೆ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮ್, ಸಂಜೆ ಒಂದು ಟೈಮ್, ರಾತ್ರಿ 8 ಗಂಟೆಗೆ ಒಂದು ಟೈಮ್, ರಾತ್ರಿ ಮಲಗೋ ಒಂದು ಟೈಮ್, ಆಮೇಲೆ ಮಲಗಿದ್ದಾದ್ಮೇಲೆ ರಾತ್ರಿ 2 ಗಂಟೆ 3 ಗಂಟೆಗೆ ಒಂದು ಸಾರಿ ಒಂದು ಟೈಮ್. ದಿನಕ್ಕೆ 5 ಬಾರಿ ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ. ಈ ಮಂತ್ರವನ್ನು 48 ದಿನ ಪಠ ಮಾಡಬೇಕು. ಓಕೆಲಾ? ಆಮೇಲೆ ತಾಯ್ತಾ ಕಟ್ಟೋವಾಗ ಬೇರೆದು ಅದು ಪಕ್ಕದಲ್ಲಿ ನೋಡಿ, ಇದು ಬೇರೆದು ಇರುತ್ತೆ ಪಕ್ಕದಲ್ಲಿ ಬೀಜಾಕ್ಷರಗಳು, 8 ಬೀಜಾಕ್ಷರ ಈ ರೀತಿ ಮನೆಗಳಲ್ಲಿ 8 ಮನೆ ಮಾಡಿ ಅದರಲ್ಲಿ ಕೂರಿಸ್ಬೇಕು. ಯಾವಾಗ ಫಸ್ಟು 48 ದಿನ ನೀವು ಮಂತ್ರ ಸಾಧನೆ ಮಾಡಬೇಕು. ಅದು ಆದಮೇಲೆ ನಾನು ಹೇಳ್ತಾ ಇರೋದು, ಯಂತ್ರ ತಯಾರು ಮಾಡೋದು ಒಳ್ಳೆಯ ದಿನ ಭಾನುವಾರ, ಮಂಗಳವಾರ, ಶನಿವಾರ ಯಂತ್ರ ತಯಾರು ಮಾಡಬೇಕು. ಅಥವಾ ಅಮಾವಾಸ್ಯೆ, ಪೌರ್ಣಮಿ ದಿನ, ಗ್ರಹಣ ಕಾಲಗಳಲ್ಲಿ ತಾಯ್ತಾ ಯಂತ್ರಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನೀವು. ಯಾರನ್ನ ಬರ್ತಾರೆ, ಲಭಗೆ ದೃಷ್ಟಿ ಆಗಿದೆ, ಲಭವ್ರಿಗೆ ದೃಷ್ಟಿ ಆಗಿದೆ, ಅವ್ರಿಗೆ ದೃಷ್ಟಿ ಆಗಿದೆ, ಇವ್ರಿಗೆ ದೃಷ್ಟಿ ಆಗಿದೆ ಅಂತ ಬರ್ತಾರೆ. ಆಗ ಈ ಯಂತ್ರ ತಾಯ್ತವಲ್ಲ ಅವ್ರಿಗೆ ಕೊಡಿ, ದಕ್ಷಿಣೆ ತಗೊಂಡು ಕೊಡಿ. ಆದರೆ ಇಷ್ಟೇ ಕೊಡಿ, ಅಷ್ಟೇ ಕೊಡಿ, ಅಷ್ಟೇ ಕೊಡಿ, ಇಷ್ಟೇ ಕೊಡಿ ಅಂತ ಫಿಕ್ಸ್ ಮಾಡಬಾರ್ದು. ಅವ್ರು ಎಷ್ಟು ಕೊಟ್ಟರೆ ಅಷ್ಟು. ಓಕೆಲಾ? ಅವ್ರ ಕೈಲಾದಷ್ಟು ಅವ್ರು ಕೊಡ್ತಾರೆ. ಬಡವರು ಇರ್ತಾರೆ, ಇರೋರು ಇರ್ತಾರೆ, ಇಲ್ದವ್ರು ಇರ್ತಾರೆ, ನೆನಪಿಟ್ಕೊಳ್ಳಿ. ಇದೆಲ್ಲ ಮಾಡಿ. ಗ್ರಹಣ ಕಾಲದಲ್ಲಿ, ಅಮಾವಾಸ್ಯೆ, ಪುಣ್ಯ ಕಾಲಗಳು, ಹುಣ್ಣಿಮೆ ಅಂಥ ದಿನಗಳಲ್ಲಿ ಯಂತ್ರಗಳನ್ನು ತಾಯ್ತೆಗಳನ್ನ ರೆಡಿ ಮಾಡಿ ಇಟ್ಕೊಬಿಡಿ ನೀವು. ಯಾರಾದರೂ ಬಂದಾಗ ಮಕ್ಕಳಿಗೆ ದೃಷ್ಟಿ ಬೀಳುತ್ತೆ, ಇಲ್ಲೊಬ್ಬರಿಗೆ ದೃಷ್ಟಿ ಬೀಳುತ್ತೆ, ಅವ್ರಿಗೆ ದೃಷ್ಟಿ ಬೀಳುತ್ತೆ. ಬೆಳೆಗಳು, ತೋಟದ 4 ದಿಕ್ಕಿನಲ್ಲಿ ಇದನ್ನು ಕಟ್ಟಬೇಕು,
ಅಥವಾ ನಿಮ್ಮ ಮನೆ ಮೇಲೆ ದೃಷ್ಟಿ ಬೀಳುತ್ತಂದರೆ ಮನೆಗೆ ಮುಂದುಗಡೆ ಒಂದು ಕಟ್ಟಬೇಕು ಮೇಲೆ, ಇದು ನೆನಪಿಟ್ಕೊಳ್ಳಿ. ಆದರೆ ಮನೆಗಳಿಗೆ ಮೇಲೆ ಕಟ್ಟಬೇಕು, ಪಕ್ಕದಲ್ಲಿ ಕಟ್ಟಬೇಕಾದ್ರೆ ಮೊದಲು ಬೊಂಬೆ ಬರುತ್ತೆ, ಒಂದು ಮನೆಯದು ಬೊಂಬೆ ಗೊತ್ತಲ್ಲ, ದೃಷ್ಟಿ ಬೊಂಬೆ ಅದು ತಗೋಬೇಕು. ತೋಟಗಳಲ್ಲಿ ಕಟ್ಟಬೇಕಾದ್ರೆ ಮಡಕೆ ಇರುತ್ತೆ, ಮಡಕೆಗೆ ಎಲ್ಲ ಒಂದು ಸುಣ್ಣ ಬಳ್ದು ಅದಕ್ಕೆ ಒಂದೊಂದು ಬೊಟ್ಟುಗಳೆಲ್ಲ ಮಾಡಿ ಪಾಯಿಂಟ್ಗಳಿಟ್ಟು ಆಮೇಲೆ ಇದನ್ನು ಆ ತಾಯಿ ತಲೆ ಒಳಗಡೆ ಕಟ್ಟಬೇಕು. ಓಕೆಲ್ಲ, ಇದು ತೋಟಗಳಲ್ಲಿ 4 ಕಟ್ಟಬೇಕು, 4 ದಿಕ್ಕರಲ್ಲಿ ತೋಟಗಳಲ್ಲಿ. ಮನೆಗಳಿಗಾದರೆ ಒಂದೇ ಸಾಕು. ಹಾಗೆ ನಿಮ್ಮ ಮನೆಯಲ್ಲಿ ಮನೆ ಬಾಗಿಲ ಮೇಲೆ ಯಂತ್ರ ಹಾಕ್ಕೊಳ್ಳಿ, ತಾಯ್ತಾ ಬೇಡ, ಯಂತ್ರ ಹಾಕ್ಕೊಳ್ಳಿ ಚಿಕ್ಕದು ಇದು. ಓಕೆಲಾ, ಈ ರೀತಿ ಒಂದು ಯಂತ್ರವಲ್ಲ ನೀವು ತಯಾರು ಮಾಡ್ಕೋಬೇಕು. ಗ್ರಂಥಿಗೆ ಅಂಗಡಿಯಲ್ಲಿ ಬೇಕಾದ ಒಂದು ತಗಡು ಸಿಗುತ್ತೆ, ಪಂಚಲೋಹದ ತಗಡು 2 ಇಂಚ್ 2x2 ಇಂಚ್ ಸಿಗುತ್ತೆ. ಹಾಗೆ ಒಂದು ಖಾಲಿ ತಾಯ್ತಾ ಸಿಗುತ್ತೆ, ತಗೊಳ್ಳಿ 2. ಒಂದು ಸಣ್ಣ ಸುತ್ತಿ ತಗೊಳ್ಳಿ, ಹಾಗೆ ಒಂದು ಮಳೆ ತಗೊಳ್ಳಿ. ನೀಟಾಗಿ ಈ ಮಂತ್ರಗಳನ್ನು ಬೀಜಾಕ್ಷರ 8 ಬೀಜಾಕ್ಷರವನ್ನು ಕೆತ್ತಿ ಆ ಒಂದು ತಗಡ ಮೇಲೆ ನಿಧಾನಕ್ಕೆ ಕೆತ್ತಿ ಓಡ್ಕೊಂಡು ಪಾಯಿಂಟ್ಗಳು ಮಾಡ್ಕೊಂಡು ಕೆತ್ಕೊಳ್ಳಿ, ಅಷ್ಟೇ, ಏನಿಲ್ಲ. ರೆಡಿ ಆಗುತ್ತೆ. ನೀಟಾಗಿ ಸುತ್ತಿ ಅದರೊಳಗಡೆ ಹಾಕಿ ಮುಚ್ಚಳ ಹಾಕಿ 108 ಸಾರಿ ನೀವೇನು 48 ದಿನ ಸಿದ್ಧಿ ಮಾಡ್ಕೊಂಡಿದ್ದೀರಿ, 48 ದಿನ ಸಿದ್ಧಿ ಮಾಡ್ಕೊಂಡಿದ್ದೀರಿ ಮಂತ್ರ, ಆ ಮಂತ್ರವನ್ನು 108 ಸಾರಿ ಹೇಳಿ ತಾಯ್ತಿದ್ದಲ್ಲಿ ಹಾಕಿ ಯಾವತ್ತೂ ಪುಣ್ಯ ಕಾಲಗಳಲ್ಲಿ ಹಾಕಿಟ್ಕೊಂಡಿರಿ. ಯಾರಾದರೂ ಬರ್ತಾರೆ ಅವ್ರಿಗೆ ದಕ್ಷಿಣೆ ತಗೊಳ್ಳಿ, ಕೊಡಿ ಇದು. ಓಕೆಲಾ, ಮಕ್ಕಳಿಗಾದರೆ ಕೈಗೆ ಕಟ್ಕೊಳ್ಳಿ, ದೊಡ್ಡವರು ರೆಟ್ಟೆ ಕಟ್ಕೊಳ್ಳಿ, ಕುತ್ತಿಗೆ ಹಾಕ್ಕೊಳ್ಳಿ, ಅವ್ರಿಷ್ಟ. ಸರಿಲ್ಲ? ಈ ರೀತಿ ಈ ಒಂದು ಯಂತ್ರ ಸರ್ವದೃಷ್ಟಿ ನಿವಾರಣ ಯಂತ್ರ. ಸರ್ವದೃಷ್ಟಿ ಅಂದರೆ ಯಾರ ದೃಷ್ಟಿನೂ ಬಿದ್ದಿರುತ್ತೆ, ಅದು ನಿವಾರಣೆ ಆಗ್ತಕ್ಕಂಥದ್ದು. ಓಕೆಲಾ, ನಿಮ್ಮ ಉದ್ಧಾರಕ್ಕೆ, ಎಲ್ಲರ ಉದ್ಧಾರಕ್ಕೆ. ಆರೋಗ್ಯ ಭಾಗ್ಯ ಬೇಕು, ಐಶ್ವರ್ಯ ಬೇಕು, ಸುಖ ಸಂತೋಷ ಶಾಂತಿ ಬೇಕಲ್ವ, ಅದಕ್ಕಾಗಿದೆ. ಯಾವಾಗಲೂ ಒಳ್ಳೆಯದಲ್ಲಿ ಮಾಡಿ, ಒಳ್ಳೆಯದಕ್ಕಾಗಿ ಹೋರಾಟ ಮಾಡಿ. ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ. ಹಾಗೆ ನೀವು ಯಂತ್ರ ತಾಯ್ತಾ ಕಷ್ಟ ಅಂತ ಬಂದವ್ರಿಗೆ ಕೊಡಿ. ಅವ್ರು ಎಷ್ಟು ದಕ್ಷಿಣ ಕೊಟ್ಟರೆ ಅಷ್ಟು ತಗೊಳ್ಳಿ. ಇಷ್ಟು ರೇಟು ಅಷ್ಟು ರೇಟು ಅಂತ ನೀವು ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಒತ್ತಡ ಹಾಕಿ ವಂಚನೆ ಮಾಡಬೇಡಿ, ವಂಚನೆ ಮಾಡಿ ಹಣ ತಗೋಬೇಡಿ. ಪ್ರತಿಯೊಬ್ಬರು ಕಷ್ಟ ಅಂತ ಬರ್ತಾರೆ, ಅವ್ರು ಕೊಟ್ಟಷ್ಟು ತಗೊಳ್ಳಿ. ಓಕೆಲಾ, ಈ ವಿಡಿಯೋ ಎಲ್ಲಿ ಮುಗಿಸ್ತಾ ಇದ್ದಿಲ್ಲ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಿಂದೆ ನಾನು ತಾಯ್ತಾ ಯಂತ್ರಗಳ ಬಗ್ಗೆ ಸುಮಾರು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ, ಅವ್ರು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.